ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಗೌರ್ಮೆಂಟ್ ಆಫಿಷಿಯಲ್ ಒಂದು ಸರ್ಕ್ಯುಲರ್ ಬಂದಿದೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಯಾರಿಗೆಲ್ಲ ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದಿದೆ ಮತ್ತು ಸರ್ಕ್ಯುಲರ್ ಬಂದಿದೆ ನೋಡುವ. 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ತಂತ್ರಾಂಶ ಆನ್ಲೈನ್ ಮುಖಾಂತರ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಮರುಪಾವತಿ ಅಂದರೆ ಫೀಸ್ ರಿಯಂಬರ್ಸ್ಮೆಂಟ್, ಅದೇ ರೀತಿ ರಕ್ಷಣಾ ದಳದ ಸಿಬ್ಬಂದಿ ಮಕ್ಕಳಿಗೆ ಅಶ್ರಿತರಿಗೆ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ, ಇದು ಸರ್ಕ್ಯುಲರ್ ತಾಂತ್ರಿಕ ಶಿಕ್ಷಣ ಇಲಾಖೆ, ಅರಮನೆ ರಸ್ತೆ, ಬೆಂಗಳೂರಿನಿಂದ ಬಂದಿದೆ. ಈಗ ಇದು ಸ್ಪೆಸಿಫಿಕ್ ಆಗಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಮತ್ತು ಡಿಪ್ಲೊಮಾ ಮುಗಿದ ನಂತರ ಇಂಜಿನಿಯರಿಂಗ್ ಮಾಡುವ ಸ್ಟೂಡೆಂಟ್ಸ್ ಮತ್ತು ಇಂಜಿನಿಯರಿಂಗ್ ಮುಗಿದು ಟೆಕ್ ಮತ್ತು ಮಾಸ್ಟರ್ ಡಿಗ್ರಿ ಮಾಡುವ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕಾಲರ್ಶಿಪ್ ಅನ್ವಯ ಅಪ್ಲೈ ಆಗುತ್ತೆ. ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ಏನಿದೆ ನೋಡುವ. ನೀವು ವಿಡಿಯೋ ಕೊನೆ ತನಕ ನೀಡಿದರೆ ಡೆಫಿನೆಟ್ ಆಗಿ ನಿಮ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ನಾನು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಈಗ ಇಲ್ಲಿ ನಾವು ನೋಡ್ಬೋದು, ಸ್ಟೂಡೆಂಟ್ಸ್ ಏನಿದೆ ಅಲ್ಲ, ಅವರು ಪ್ರೈವೇಟಲ್ಲಿ ಓದ್ತಿರಲಿ, ಗೌರ್ಮೆಂಟಲ್ಲಿ ಓದ್ತಿರಲಿ, ಎಲ್ಲ ಏಡೆಡಲ್ಲಿ ಓದ್ತಿರಲಿ, ಎಲ್ಲ ಕಾಲೇಜಲ್ಲಿ ಓದ್ತಾ ಇರುವ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ನೆನಪಿರಲಿ, ಇದು ST ಸ್ಟೂಡೆಂಟ್ಸ್ ಮತ್ತು ರಕ್ಷಣಾ ದಳದಲ್ಲಿ ಇರುವ ಪೇರೆಂಟ್ಸ್ ಸ್ಟೂಡೆಂಟ್ಸಿಗೆ ಇದು ಅಪ್ಲೈ ಆಗುತ್ತೆ. ನೋಡಿ, ಎಲ್ಲ ಸರ್ಕಾರಿ ಅನುದಾನಿತ ಪಾಲಿಟೆಕ್ನಿಕಲ್ಲಿ ಕೋರ್ಸ್ ಮಾಡ್ತಿರೋ ಸ್ಟೂಡೆಂಟ್ಸ್ ಮತ್ತು ಹಾಗೂ KEA ಅಂದರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕೊಮೆಡ್ಕೆ ಮುಖಾಂತರ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಅಂದರೆ ಏಡೆಡ್ ಆ್ಯಂಡ್ ಅನ್ಏಡೆಡ್ ಕಾಲೇಜಲ್ಲಿ BE, BTech, BE ಆರ್ಕಿಟೆಕ್ಚರ್ ಅಥವಾ PG CET ಮುಖಾಂತರ ME, MTech, MArch ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಅಂದರೆ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅಥವಾ MTech ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ, ವ್ಯಾಸಂಗ ಮಾಡುತ್ತಿರೋರಿಗೆ ಇದು ಅನ್ವಯವಾಗುತ್ತೆ. ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕಂದ್ರೆ ಇದರಲ್ಲಿ ನಾವು ನೋಡಬಹುದು, ಫ್ಯಾಮಿಲಿ ಇನ್ಕಮ್ 2.5 ಲ್ಯಾಕ್ಗಿಂತ 10 ಲ್ಯಾಕ್ವರೆಗೆ ಇರಬೇಕು. ಯಾರಿಗೆ? ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ. ಈಗ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಇವೆಲ್ಲ ಅಪ್ಲೈ ಮಾಡಬಹುದು. ನಾವು ನೋಡಿ, ನೀವು ಯಾವುದೇ ಕಾಲೇಜಲ್ಲಿ ಓದ್ತಿರಲಿ, ಗೌರ್ಮೆಂಟ್ ಇರಲಿ, ಏಡೆಡ್ ಇರಲಿ, ನೀವು KEA ಮುಖಾಂತರ ಇಂಜಿನಿಯರಿಂಗ್ ಸೀಟ್ ಪಡೆದಿರಬೇಕು ಅಥವಾ ಡಿಪ್ಲೊಮಾ ಗೌರ್ಮೆಂಟ್ ಸೀಟನ್ನು ಪಡೆದಿರಬೇಕು. ನೀವು ಈ ವೆಬ್ಸೈಟ್ ಏನಿದೆ ಇಲ್ಲಿ ನಾವು ನೋಡಬಹುದು, ssp.karnataka.gov.in ಈ ವೆಬ್ಸೈಟಿಗೆ ಹೋಗಿಬಿಟ್ಟು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ಕೆಲವೊಂದು ಕಂಡೀಷನ್ಸ್ ಇದೆ, ನಾನು ಬ್ರೀಫ್ ಆಗಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ನಾವು ನೋಡಬಹುದು, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸೇರಿದ ವಿದ್ಯಾರ್ಥಿಗಳು ಏನಿದೆಯಲ್ಲ, ಫಸ್ಟ್ SSP IDಯನ್ನು ಕ್ರಿಯೇಟ್ ಮಾಡಬೇಕು. SSP IDಯನ್ನು ಕ್ರಿಯೇಟ್ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್, ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ, ವಿದ್ಯಾರ್ಥಿಗಳು ತಹಶೀಲ್ದಾರ್ರವರಿಂದ ಪಡೆದ ಜಾತಿ ಪ್ರಮಾಣ ಪತ್ರ RD ಸಂಖ್ಯೆ, ಇತ್ತೀಚಿನ ಕುಟುಂಬ ವಾರ್ಷಿಕ ಆದಾಯ ಪ್ರಮಾಣ ಪತ್ರ RD ಸಂಖ್ಯೆಯನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಅಂದರೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ RD ನಂಬರ್ ಏನಿರುತ್ತೆ ಅದು ಕೂಡ ನೀವು ಆನ್ಲೈನಲ್ಲಿ ಅಪ್ಡೇಟ್ ಮಾಡಲೇಬೇಕು. ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟ್, IT ರಿಟರ್ನ್ಸ್ ಇದ್ದರೆ IT ರಿಟರ್ನ್ ದಾಖಲೆ ಕೂಡ ಅಪ್ಲೋಡ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದರೆ, ಡೊನೇಷನ್ ಮುಖಾಂತರ ಬಂದಿರೋ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್, ಅದಾದ ನಂತರ ರಕ್ಷಣಾ ದಳ ಅಂದರೆ ಆರ್ಮಿ, ಏರ್ಫೋರ್ಸ್, ನೇವಿಯಲ್ಲಿ ವರ್ಕ್ ಮಾಡ್ತಾ ಇರೋ ಪೇರೆಂಟ್ಸ್ ಮಕ್ಕಳಿಗೆ, ಅಂದರೆ ಪೇರೆಂಟ್ಸ್ ಇನ್ ಕೇಸ್ ಆರ್ಮಿಯಲ್ಲಿ ಇದ್ದರೆ, ಅಶ್ರಿತರ ವಿದ್ಯಾರ್ಥಿಗಳ ಪೋಷಕರು ಭಾರತೀಯ ರಕ್ಷಣಾ ದಳದಲ್ಲಿದ್ದರೆ, ಅಂದರೆ ಡಿಫೆನ್ಸ್, ಏರ್ಫೋರ್ಸ್, ನೇವಿ ಇಲ್ಲೇ ಓದ್ತಾ ಇರುವ ಇವ್ರ ಮಕ್ಕಳು ಇದು ಅಪ್ಲೈ ಆಗುತ್ತೆ. ಈಗ ಇಲ್ಲಿ ನಾವು ನೋಡ್ಬೋದು, ನಾನ್ ಕಮಿಷನರ್ ದರ್ಜೆ ಆರ್ ಜೂನಿಯರ್ ಕಮಿಷನ್ಡ್ ದರ್ಜೆ, ಸರ್ವಿಂಗ್ ಆಸ್ ಎ ನಾನ್ ಕಮಿಷನರ್ ರ್ಯಾಂಕ್ ಆರ್ ಜೂನಿಯರ್ ಕಮಿಷನರ್ ಆರ್ ಬಿಲೋ ರ್ಯಾಂಕ್ ಅವರಿಗೆ ಇದು ಅಪ್ಲೈ ಆಗುತ್ತೆ. ಅಥವಾ ಅದಕ್ಕಿಂತ ಕೆಳಗಿನ ದರ್ಜೆದಲ್ಲಿ ಇರೋ ಪೇರೆಂಟ್ಸ್ ಇನ್ ಕೇಸ್ ವರ್ಕ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ನೀವೇನು ಮಾಡಬೇಕಂದ್ರೆ, ಪೇರೆಂಟ್ಸ್ದು ಡಿಫೆನ್ಸ್ ಸರ್ಟಿಫಿಕೇಟು ಕೂಡ ನೀವು SSP IDಯಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟಲ್ಲಿ ನಾವು ನೋಡಬಹುದು, ಡೊನೇಷನ್ ಮುಖಾಂತರ ನೀವು ಒಂದು ವೇಳೆ ಸೀಟ್ ತೊಗೊಂಡಿದ್ರೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಇವೆಲ್ಲ ತೊಗೊಂಡ್ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ, ಅಪ್ಲೋಡ್ ಅಟೆಸ್ಟೇಷನ್ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಆಧಾರ್ ನಂಬರ್ ಏನಿದೆ ಅದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು. ಇವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ನೀವು ssp.karnataka.gov.in ಈ ವೆಬ್ಸೈಟಿಗೆ ಹೋಗಿಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ.
ಬನ್ನಿ ಈಗ ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದರಲ್ಲಿ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ ಈ ಸರ್ಕ್ಯುಲರಲ್ಲಿ. ಈಗ ನಾವು ನೋಡ್ಬೋದು ಇದು ಡಿಫೆನ್ಸ್ ಸರ್ಟಿಫಿಕೇಟ್ ಇದೆ. ಡಿಫೆನ್ಸ್ ಸರ್ಟಿಫಿಕೇಟ್ ಆದ ನಂತರ ಈಗ ಇವೆಲ್ಲ ಸರ್ಟಿಫಿಕೇಟ್ ನೀವು ಪ್ರಿಂಟೌಟ್ ತೊಗೊಂಡ್ಬಿಟ್ಟು SSP ಮುಖಾಂತರ ನೀವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ಕ್ವಿಕ್ಕಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ SSP ಮುಖಾಂತರ ಯಾವ ಥರ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂತ. ಇಲ್ಲಿ ನಾವು ನೋಡ್ಬೋದು ssp.karnataka.gov.in ಇದರಲ್ಲಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಅರ್ಜಿಯನ್ನು ಕ್ಲಿಕ್ ಮಾಡಿಬಿಟ್ಟು ಈಗ ಸ್ಟೂಡೆಂಟ್ ಲಾಗಿನ್ ಅಂತಿರುತ್ತೆ. ಸ್ಟೂಡೆಂಟ್ ಲಾಗಿನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಬೇಕು. ಕ್ಯಾಪ್ಚಾ ಕೋಡ್ ಏನಿದೆ ಅಂದರೆ Y3W ಕ್ಯಾಪಿಟಲ್ Y3WR4 ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಲಾಗಿನ್ ಆಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಅಟೆಸ್ಟೇಷನ್ ಡಾಕ್ಯುಮೆಂಟ್ ಅಂತ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನಾವು ನೋಡಿರಿ ಇಲ್ಲಿ ಫಸ್ಟ್ ನೀವು ಏನಿದೆ ಅಂದರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಪೇರೆಂಟ್ಸ್ ಸ್ಯಾಲ್ರಿ ಸರ್ಟಿಫಿಕೇಟ್, ಡಿಫೆನ್ಸ್ ಇದ್ರೆ ಡಿಫೆನ್ಸ್ದು ಇವೆಲ್ಲ ನೀವು ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಮಾರ್ಕ್ಸ್ ಇವೆಲ್ಲ ನೀವು ಅಪ್ಲೋಡ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಲಿಂಕ್ ಕೂಡ ಕಾಣ್ತಾ ಇದೆ. ಅಪ್ಲೈ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಲಿಂಕ್ ಕಾಣ್ತಾ ಇದೆ. ಇದಕ್ಕೂ ಕೂಡ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು ಮೊದಲನೇ ಸ್ಟೆಪ್ ನಂಬರ್ 1 ಕಾಸ್ಟ್, ಪರ್ಸನಲ್ ಡೀಟೇಲ್ಸ್ ಇವೆಲ್ಲ ಮಾಹಿತಿಯನ್ನು ನೀವು ಅಪ್ಲೋಡ್ ಮಾಡಬೇಕು. ವ್ಯಾಸಂಗ ಮತ್ತು ಜಾತಿ ಅಥವಾ ವೈಯಕ್ತಿಕ ವಿವರಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಎರಡನೇ ಹಂತದಲ್ಲಿ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ಮತ್ತು ಮೂರನೇ ಹಂತದಲ್ಲಿ ಅಟೆಸ್ಟೇಷನ್ ಡೀಟೇಲ್ಸ್ ನೀವು ಇಲ್ಲೇ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ನೀವು ಕೊನೆಯ ಹಂತ ಏನಂದರೆ ವಸತಿ ನಿಲಯ ವಿವರಗಳು, ಹಾಸ್ಟೆಲ್ ಡೀಟೇಲ್ಸ್ ಇದ್ದರೆ ಇನ್ ಕೇಸ್ ಹಾಸ್ಟೆಲ್ ಸಿಗಿದ್ರೆ ಕೊನೆಯ ದಿನ ಅಂದರೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಬಟನ್, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಒಂದು ನೆನಪಿಟ್ಟುಕೊಳ್ಳಿ, ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಇದರ ಮಾಹಿತಿ ಕಾಲೇಜ್ ಸ್ಕಾಲರ್ಶಿಪ್ ನೋಡಲ್ ಅಧಿಕಾರಿಗಳಿಗೆ, ಕಾಲೇಜ್ ನೋಡಲ್ ಆಫೀಸರ್ ಫಾರ್ ಸ್ಕಾಲರ್ಶಿಪ್ ಏನಿರ್ತಾರೆ ಅವ್ರಿಗೆ ಈ ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ. ಒಂದು ವೇಳೆ ಕೊಡದೇ ಇದ್ದರೆ ಅವರು ನಿಮಗೆ ನಂಬರಿಗೆ ಮ್ಯಾಪಿಂಗ್ ಆಗಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಇದನ್ನು ನೀವು ಕರೆಕ್ಟಾಗಿ ನೀವು ಸ್ಕಾಲರ್ಶಿಪ್ ನೋಡಲ್ ಆಫೀಸರ್ ಏನಿರ್ತಾರೆ ಕಾಲೇಜಲ್ಲಿ ಅವ್ರಿಗೂ ಕೂಡ ನೀವು ಇದನ್ನು ಕೊಡಬೇಕಾಗತ್ತೆ. ಕೊಟ್ಟರೆ ಅವ್ರು ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಸ್ಕಾಲರ್ಶಿಪ್ ಮುಂದಿನ ಕೂಡ ಪ್ರೊಸೆಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನಾವು ನೋಡ್ಬೋದು ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಪ್ರಮುಖ ಸೂಚನೆ ಅಂತ. ಅಂದರೆ ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಗಳು ತನ್ನ NPCIಯನ್ನು ಕಡ್ಡಾಯವಾಗಿ ಮ್ಯಾಪಿಂಗ್ ಮಾಡಬೇಕು ಮತ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರಿರುತ್ತೆ ಅದೇ ರೀತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡಲ್ಲಿ ಹೆಸರು ಇದೇ ಥರ ಇರಬೇಕು ಮತ್ತು ಆದಾಯ ವಿವರಗಳನ್ನು ಒಂದು ವೇಳೆ ತಪ್ಪನ್ನು ನಮೂದಿಸಿದಾಗ ಸ್ಕಾಲರ್ಶಿಪ್ ಕೂಡ ರಿಜೆಕ್ಟ್ ಆಗುತ್ತೆ. ಮತ್ತು ಕಾಲೇಜ್ ಹೆಸರು, ಡಿಸಿಪ್ಲಿನ್, ಕೋರ್ಸು ಕೂಡ ಸರಿಯಾಗಿ ನಮೂದಿಸಬೇಕು. ನಮೂದಿಸಿದ ನಂತರ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಥ್ಯಾಂಕ್ ಯು.